ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮದಿನಾಚರಣೆಯನ್ನು ದೇಶವ್ಯಾಪಿ ಮಕ್ಕಳ ದಿನಾಚರಣೆ ಅಂತ ಆಚರಿಸುತ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಂದೊಂದು ಶಾಲೆಯಲ್ಲೂ ಒಂದೊಂದು ರೀತಿ ಮಕ್ಕಳ ದಿನಾಚರಣೆ ಆಚರಿಸಿ ಖುಷಿ ಪಟ್ಟಿದ್ದಾರೆ. ಈ ಕುರಿತು ಒಂದು ವರದಿ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಜನ್ಮದಿನಾಚರಣೆಯ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಮಕ್ಕಳು ದೇವರಿಗೆ ಸಮಾನ. ಮಕ್ಕಳ ಮುಗ್ಧತೆ, ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇನ್ನು ಮಕ್ಕಳಿಗಾಗಿಯೇ ಮೀಸಲಿಟ್ಟ ದಿನವೇ ನವೆಂಬರ್ 14. ಈ ದಿನದಂದು ಭಾರತದಾದ್ಯಂತ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಮಕ್ಕಳಿಗೆ ಸಂಸ್ಕೃತಿ ಪರಿಚಯಿಸುವ ಉದ್ದೇಶದಿಂದ ಎತ್ತಿನ ಬಂಡಿಯ ಪ್ರದರ್ಶನ ನಡೆಸಲಾಗಿತ್ತು. ಹಿಂದೆಂದೂ ಎತ್ತಿನ ಗಾಡಿಯಲ್ಲಿ ಪ್ರಯಾಣಿಸದೇ ಇದ್ದ ಮಕ್ಕಳು ಸಂತಸದಿಂದ ಬಂಡಿಯಲ್ಲಿ ಕುಳಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು. ಇದು ಮಕ್ಕಳಿಗೆ ಹೊಸ ಅನುಭವವಾಗಿದ್ದು ಸಂಪ್ರದಾಯದ ಬದುಕಿನ ಒಂದು ಮಧುರ ನೋಟವಾಗಿತ್ತು. ಇದೇ ವೇಳೆ ಶಾಲೆಯ ವತಿಯಿಂದ ಮಕ್ಕಳ ಹಕ್ಕುಗಳ ಬಗ್ಗೆ, ಶಿಕ್ಷಣ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಶಾಲಾ ಆವರಣದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಮಕ್ಕಳು ತಮ್ಮದೇ ಆದ ಕಲೆ, ಪ್ರತಿಭೆಯನ್ನು ತೋರಿಸಿ ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಂಡರು. ಎಲ್ಲರಿಗೂ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಿಂದ ನಮಸ್ಕಾರ. ನಾಡಿನ ಎಲ್ಲ ಮಕ್ಕಳಿಗೂ ಪೂರ್ಣಪ್ರಜ್ಞಾ ಸಂಸ್ಥೆಯಿಂದ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಮಕ್ಕಳು ಸಂತೋಷದಿಂದ ನಲಿದಾಡಲಿ ಅಂತ ಇವತ್ತಿನ ದಿನ ಹಾರೈಸ್ತಾ ಇದ್ದೀವಿ. ಇವತ್ತು ನಾವು ಏನು ಎತ್ತಿನ ಗಾಡಿ ಮೆರವಣಿಗೆಯನ್ನು ಮಾಡಿದ್ದೀವಿ, ಅದು ಮಕ್ಕಳಿಗೋಸ್ಕರ ಈ ಮೆರವಣಿಗೆಯನ್ನು ಖುಷಿ ಪಡೋ ಥರ ಆಚರಣೆ ಮಾಡಿದ್ದೀವಿ. ಮಕ್ಕಳು ಎಲ್ಲ ಕಡೆನೂ ಓಡಾಡ್ತಾರೆ. ವಿಮಾನದಲ್ಲಿ ಓಡಾಡ್ತಾರೆ, ಕಾರಲ್ಲಿ ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡ್ತಾರೆ, ಬೈಕಲ್ಲಿ ಓಡಾಡ್ತಾರೆ. ಈಗಿನ ಇದರಲ್ಲಿ ಎಲ್ಲದರಲ್ಲೂ ಓಡಾಡ್ತಾರೆ. ಆದರೆ ಎತ್ತಿನ ಗಾಡಿಯಲ್ಲಿ ಓಡಾಡೋದು ಅವ್ರಿಗೊಂದು ಖುಷಿ ಪಡುವಂತ ಅವ್ರ ಜೀವನದಲ್ಲೇ ಅವರು ಖುಷಿ ಪಡುವಂಥ ಒಂದು ಅವಕಾಶ, ಹೆಮ್ಮೆಯ ಸಂದರ್ಭ ಇದು. ಆದ್ದರಿಂದ ಇವತ್ತು ನಾವು ಪೂರ್ಣಪ್ರಜ್ಞಾ ಸಂಸ್ಥೆಯಲ್ಲಿ ಇದನ್ನು ಆಚರಣೆಯನ್ನು ನಾವು ಮಕ್ಕಳಿಗೆ ಸಂಪ್ರದಾಯವಾಗಿ ಮಕ್ಕಳಿಗೆ ಮಾಡಿ ತೋರಿಸಿದ್ದೀವಿ. ಅದರಿಂದ ಮಕ್ಕಳು ಎತ್ತಿನ ಗಾಡಿ ಅಂದರೆ ಏನು, ಅವ್ರಿಗೆ ಎತ್ತಿನ ಗಾಡಿಯಲ್ಲಿ ಹೊರಟ್ರೆ ಯಾವ ರೀತಿ ಅವ್ರಿಗೆ ಅನುಭವ ಆಗುತ್ತೆ ಅಂತ ಅವ್ರ ಜೀವನದಲ್ಲಿ ಮುಂದಿನ ದಿನಗಳಲ್ಲೂ ಅವರು ಜ್ಞಾಪಕ ಮಾಡಿಕೊಳ್ತಾರೆ. ಈ ಆಚರಣೆಯನ್ನು ವಿಶ್ವದಲ್ಲಿ ಎಲ್ಲರನ್ನೂ ಮಕ್ಕಳಿಗೆ ಈ ಥರ ಈ ಸಂದರ್ಭಗಳನ್ನು ಮಾಡಿ ತೋರಿಸಿದ್ರೆ ಮಕ್ಕಳು ಖುಷಿ ಪಡ್ತಾರೆ. ಅದರಿಂದ ಈ ಸಂಭ್ರಮವನ್ನು ನಾವು ಇವತ್ತು ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಪೂರ್ಣಪ್ರಜ್ಞಾ ಸಂಸ್ಥೆಯಿಂದ ಮಕ್ಕಳ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನು ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತೀವಿ. ಇನ್ನು ಚಿಕ್ಕಬಳ್ಳಾಪುರ ನಗರದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮಾರಕ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಜೊತೆಗೆ ಮಾತೃಭೋಜನ ಹಾಗೂ ಶಿಕ್ಷಕ ಪೋಷಕರ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಪೋಷಕರು ಮಕ್ಕಳ ಜೊತೆ ಹೆಜ್ಜೆ ಹಾಕಿ ಖುಷಿಯಾಗಿ ಸಂತಸಪಟ್ಟರು. ಅದಲ್ಲದೆ ಮಕ್ಕಳು ತಮ್ಮ ತಂದೆ ತಾಯಂದಿರ ಪಾದ ಪೂಜೆ ಮಾಡಿ ಕೈತೂತು ತಿಂದು ಮಕ್ಕಳು ಖುಷಿ ಪಟ್ಟಿದ್ದಾರೆ.
ಭುವನತ್ರಯಂ. ತಲೆಯನ್ನು ಮುಟ್ಟಿ ಆಶೀರ್ವಾದ ಮಾಡಿ ಪ್ರತಿಯೊಬ್ಬರು ತಾಯಿ ತಂದೆಯಿಂದ ತುಂಬಾ ಆರೋಗ್ಯವಂತರಾಗಿ ಉನ್ನತ ಯಶಸ್ಸನ್ನು ಪಡೀಲಿ ಅಂತ ನೀವು ಮನಸ್ಫೂರ್ತಿಯಾಗಿ ಪ್ರತಿ ದಿವಸ ಮಾಡ್ತೀರಾ. ಆದರೂ ಈಗ ಇನ್ನು ಮತ್ತೊಮ್ಮೆ ಮಾಡಿ ಅವರಿಗೆ ತುಂಬಾ ಧನ್ಯವಾದಗಳು. ಸಹ ಧನ್ಯವಾದಗಳು. ಟೀಚರ್ಸ್ ಎಲ್ಲ ಹಿಂಗಡೆ ಬಂದ್ಬಿಡಿ ದಯವಿಟ್ಟು. ವಿಶ್ವೇಶ್ವರ ಹೈಸ್ಕೂಲ್ದಲ್ಲಿ ಎಲ್ಲರೂ ಒಂದೇ ಪ್ಲೇಟಲ್ಲಿ ತುಂಬ ಪ್ರೀತಿ ತುಂಬಿಸಿ ಅನ್ನ ಎಲ್ಲ ತುಂಬಿಸಿ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು, ತುಂಬ ಖುಷಿ ಆಗಿದೆ. ಎಲ್ಲರಿಗೂ ಪ್ರೀತಿ ಹಂಚಿದ್ರು. ಕಾವೇರಿ, ನಾನು ಸರ್ಎಂವಿ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಮಾತೃಭೋಜನ, ಮಕ್ಕಳ ದಿನಾಚರಣೆ ಮತ್ತು ಶಿಕ್ಷಕರ ಪೋಷಕರ ಸಮಾವೇಶವನ್ನು ಮಾಡ್ತಿದ್ದೆ. ಈ ಮಾತೃಭೋಜನ ಅಂತಂದರೆ ಇವಾಗ ಎಲ್ಲರೂ ಪೇರೆಂಟ್ಸ್ ಬಂದು ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಬೇರೆ ಬೇರೆ ಥರ ಆದ ಊಟವನ್ನು ಮಾಡಿಕೊಂಡು ಬಂದು, ಅಂದರೆ ಎಲ್ಲ ಮಕ್ಕಳನ್ನು ಸಂತೋಷವಾಗಿ ತಿನ್ನಿಸು, ಬೇರೆ ಬೇರೆ ಊಟ ಆಗಿ ತಿನ್ನಿಸು, ನಾವು ತುಂಬ ಸಂತೋಷವಾಯಿತು. ಇನ್ನು ಮಕ್ಕಳ ದಿನಾಚರಣೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಪೇರೆಂಟ್ಸು ಇವಾಗ ಮನೇಲಿ ಎಷ್ಟೋ ಕೆಲಸ ಇರುತ್ತೆ, ಆ ಕೆಲಸ ಎಲ್ಲ ಬಿಟ್ಟು ಬಂದು ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತಲ್ಲ ಸರ್. ಬಂದು ಮಾಡೋದು ತುಂಬ ಖುಷಿ ಆಗ್ತಾ ಇದೆ. ಬೇರೆಯವರು ಕಲ್ತ್ಕೊತಾರೆ ಸರಿ, ಇದನ್ನು ಈ ಥರ ಮಾಡಬೇಕು, ಈ ಥರ ಕಲ್ತ್ಕೊಂಡೇ ಇರಬೇಕು, ಈ ಥರ ನಾವೆಲ್ಲ ಒಟ್ಟುಗೂಡಿ ಇರಬೇಕು ಅಂತ ಬೇರೆಯವರು ಅಂದ್ಕೊತಾರೆ. ಈ ಥರ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸ್ಕೂಲಲ್ಲಿ ನಾನು ಅಷ್ಟು ಎಜುಕೇಷನ್ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ. ಅವ್ನು ಇದರಲ್ಲೇ ಚೆನ್ನಾಗಿ ಎಜುಕೇಷನ್ ಐತೆ, ಇದರಲ್ಲೇ ಚೆನ್ನಾಗೈತೆ, ಇಲ್ಲೇ ಮಾಡ್ತೀನಿ ಮಮ್ಮಿ ಅಂತ ಕೇಳ್ಕೊಂಡಿದ್ದಕ್ಕೆ, ಅವ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ಓದಿಸ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಯ್ತು. ಇವತ್ತು ಜಾಸ್ತಿ ಹ್ಯಾಪಿನೆಸ್ ಆಗಿದ್ದೀನಿ, ತುಂಬ ಖುಷಿ ಆಗೈತೆ ಅನಿಸ್ತಂದರೆ. ಮಕ್ಕಳ ಜೊತೆ ಚೆನ್ನಾಗಿ ನಾವು ಯಾವತ್ತು ಕೆಲಸ ಅಂತ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ. ಅವ್ರಿಗೋಸ್ಕರ ಲೀವ್ ಹಾಕಿ ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅವ್ರ ಜೊತೆ ಚೆನ್ನಾಗಿದ್ದಾಗೆ ನನಗೆ ಸ್ವಲ್ಪ ಖುಷಿಯಾಗೈತೆ. ಮನೆಯಲ್ಲೂ ಹಿಂಗೆ ತಿನ್ನಿಸ್ತೀನಿ, ಇಲ್ಲೂ ಹಿಂಗೆ ತಿನ್ನಿಸ್ತೀನಿ. ಅವನಂತೂ ನನ್ನ ಮುದ್ದಿನ ಮಗ ಅವನು. ಇನ್ನು ಚಿಕ್ಕಬಳ್ಳಾಪುರದಾದ್ಯಂತ ಮಕ್ಕಳ ದಿನಾಚರಣೆ ಅಂಗವಾಗಿ ಶಾಲೆಗಳಲ್ಲಿ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಿಹಿ ತಿಂಡಿಗಳು ಮತ್ತು ಉಡುಗೊರೆಗಳನ್ನು ನೀಡುವುದರೊಂದಿಗೆ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನ ವಿತರಿಸಿ ಖುಷಿಪಟ್ಟಿದ್ದಾರೆ. ಅದೇ ರೀತಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ನಗರದ ಕಂದವಾರದಲ್ಲಿರುವ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವರು ಓದಿದ ಶಾಲೆ, ತಿರ್ನಹಳ್ಳಿ ಹಾಗೂ ಜಡ್ಲತಿಮ್ಮನಹಳ್ಳಿ ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕ ರೈತ ಜನಸೇನಾ ವತಿಯಿಂದ ಮಕ್ಕಳಿಗೆ ಸಿಹಿ ಹಂಚಿ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಸ್ಥಳ ವಿವಾದ ವಿಚಾರವಾಗಿ ಸೇಡು ತೀರಿಸಿಕೊಳ್ಳಲು ಇಡೀ ಕುಟುಂಬವನ್ನೇ ಮಸಣಕ್ಕೆ ಸೇರಿಸಲು ಹುನ್ನಾರ ನಡೆಸಿದ್ದು 8 ಮಂದಿ ಆಸ್ಪತ್ರೆ ಪಾಲಾಗಿದ್ದಾರೆ. ಆರೋಪಿ ಪೊಲೀಸರ ಅತಿಥಿಯಾಗಿರುವ ಘಟನೆ ನಡೆದಿದೆ. ಮನೆಯ ಜಾಗದ ವಿಚಾರವಾಗಿ ನಡೆದಿರುವ ಗಲಾಟೆಯ ಸೇಡು ತೀರಿಸಿಕೊಂಡ ಪಾಪಿಯ ಕೃತ್ಯಕ್ಕೆ ವಿಷದ ಊಟ ಸವಿದ ಒಂದೇ ಕುಟುಂಬದ 8 ಮಂದಿ ಆಸ್ಪತ್ರೆ ಪಾಲಾಗಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯ ದೇವಿರೆಡ್ಡಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ದೇವಿರೆಡ್ಡಿಪಲ್ಲಿ ಗ್ರಾಮದ ಡಿಎಸ್ ಮದ್ದಿರೆಡ್ಡಿ, ಮಂಜುನಾಥ, ಭಾಗ್ಯಮ್ಮ, ಮಣಿ, ಮದ್ದಕ್ಕ, ಸುಬ್ರಹ್ಮಣಿ, ಈಶ್ವರಮ್ಮ, ಭವ್ಯ ಎಂಬ ಒಂದೇ ಕುಟುಂಬದ 8 ಮಂದಿ ವಿಷ ಬೆರೆತ ಊಟ ಸವಿದು ತೀವ್ರ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ತಾಲೂಕಿನ ದೇವಿರೆಡ್ಡಿಪಲ್ಲಿ ಗ್ರಾಮದ 25 ವರ್ಷದ ಚೌಡರೆಡ್ಡಿ ಕೃತ್ಯ ಎಸಗಿದ್ದು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಅಂದಹಾಗೆ ದೇವಿರೆಡ್ಡಿಪಲ್ಲಿ ಗ್ರಾಮದ ಪಾಪಿರೆಡ್ಡಿ ಮತ್ತು ಡಿಎಸ್ ಮದ್ದಿರೆಡ್ಡಿ 2 ಕುಟುಂಬಗಳ ನಡುವೆ ಹಲವು ವರ್ಷಗಳಿಂದ ಮನೆ ಜಾಗದ ವಿಚಾರವಾಗಿ ವಿವಾದ ನಡೆಯುತ್ತಿದ್ದು ಬಾಗೇಪಲ್ಲಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಸ್ಥಳ ವಿವಾದ ಮಾಡುತ್ತಿರುವವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪಾಪಿರೆಡ್ಡಿ ಎಂಬಾತ ಡಿಎಸ್ ಮದ್ದಿರೆಡ್ಡಿ ಕುಟುಂಬದ ಸದಸ್ಯರ ಕೊಲೆಗೆ ಸಂಚು ರೂಪಿಸಿದ್ದ ಎಂದು ತಿಳಿದು ಬಂದಿದೆ. ಅದರಂತೆ ಅದೇ ಗ್ರಾಮದ ಚೌಡರೆಡ್ಡಿ ಎಂಬುವರನ್ನ ಕೃತ್ಯಕ್ಕೆ ಬಳಸಿಕೊಂಡಿದ್ದು ಚೌಡರೆಡ್ಡಿ ಗುರುವಾರ ಮಧ್ಯಾಹ್ನ ನೀರು ಕುಡಿಯುವ ನೆಪದಲ್ಲಿ ಡಿಎಸ್ ಮದ್ದಿರೆಡ್ಡಿ ಮನೆಗೆ ಒಳಗೆ ಹೋಗಿ ಅಡುಗೆ ಮನೆಯಲ್ಲಿ ಇರುವ ಊಟಕ್ಕೆ ವಿಷ ಬೆರೆಸಿ ಸ್ಥಳದಿಂದ ಪರಾರಿಯಾಗಿದ್ದ ಎಂದು ಮೂಲಗಳಿಂದ ಮಾಹಿತಿ ದೊರಕಿದೆ. ಕೃಷಿ ಕೆಲಸದಿಂದ ಮನೆಗೆ ಬಂದ ಡಿಎಸ್ ಮದ್ದಿರೆಡ್ಡಿ ಕುಟುಂಬ ಸದಸ್ಯರು ವಿಷಪೂರಿತ ಊಟ ಸೇವಿಸಿ ಅಸ್ವಸ್ಥತೆಗೆ ಗುರಿಯಾಗುತ್ತಿದ್ದಂತೆ ಗ್ರಾಮಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. అందరూ నలుగురు భోజనం తిన్నాక అట్లా అయింది. నలుగురికి జాస్తి అయింది. మాకు కాదు ఇంకా అట్లా వచ్చి వెళ్ళిపోయిన భోజనం తిన్నాక అట్లా అయింది. ఎంత పొద్దులు తింటారు భోజనం? 3:30 వచ్చి మేము తింటాం. 4 గంటలకంతా వాళ్ళకి అట్లా అయింది. ఎవరు మీ ఇంట్లోకి వచ్చింది? ఎవరు? సౌరెడ్డి. ఏం వాళ్ళకి మీకేం సంబంధం? ఏం సంబంధం ఏం లేదు. ఇట్లా మన వస్తా అంటాడు, పోతా అంటాడు. కొడుకుని మాట్లాడేకి వస్తాను. నిన్న మాత్రం వచ్చి మూడులోకి వచ్చి నీళ్ళు తాగాలని తాగేసి వచ్చేది. అన్నికి మళ్ళీ రాత్రి నుంచి డాక్టర్లో అడిగేపటికి ఇట్లా ఎవరన్నా వచ్చిండ్రా అని అడిగేపటికి ఆ సౌరెడ్డి వచ్చిందా నీళ్ళు తాగిపోయా అని చెప్పి. ఏమన్నా గలాట్ అయిందా మీకు వాళ్ళకి? ఇంటి పక్కలో పాపిరెడ్డి అని వాళ్ళకి మాకు గలాట్. ఏం విచారానికి? అదే వేరే వాళ్ళు ఇంటి గురించి మాకు రావాలని వాళ్ళు వీళ్ళు మేము ఇచ్చి ఇడిసేలేదని వాళ్ళు గలాట్ పడితే ఎప్పుడు కొడతా అంటే మా అయిపోయి గలాట్ మాట్లాడుకోవాలి. జాగా విచారణ జాగా వేశారు. అవుట్ ఇంకా వాళ్ళు మా ఎవరెవరికి జాగా విచారణ ఎవరెవరు గలాట్ అయింది? మంజప్ప వాళ్ళు, పాపిరెడ్డి వాళ్ళు కాట్లాడుతా అంటే ఎప్పుకొని కొడతా అంటే మా ముద్రెట్టుపోయి ఇడిపించి కొట్టుకొని గలాట్ పడేది. అవుట్ ఇంకా కోర్టుకి వేసింది. కోర్టుకి బాగా అవుట్ ఇంకా హీరింగ్కి పోతా అన్నది ఎప్పుడు 6 జనం 7 జనం రాత్రి 9 జనం అంటే అంత జనము పోతారు హీరింగ్ గలాట్. చౌరెడ్డికి మీకు ఏం గలట్లేవా? గలాట్ అట్లా నిన్న వచ్చి పోయింది. మీ పేరు? నా పేరు మీరు భోజనం చేసినారా? తినేసి నేను వాళ్ళు తిన్నాక నేను తిన్నాను. ಇನ್ನು ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯ ದೇವಿರೆಡ್ಡಿಪಲ್ಲಿ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ ನಡೆದಿರುವ ಘಟನೆಯಲ್ಲಿ 8 ಜನ ಅಸ್ವಸ್ಥತೆಗೆ ಗುರಿಯಾಗಿದ್ದಾರೆ. ಡಿಎಸ್ ಮದ್ದಿರೆಡ್ಡಿ ಕುಟುಂಬದ ಸದಸ್ಯರಿಗೆ ವಿಷದ ಊಟ ಸೇವಿಸಿರುವ ಬಗ್ಗೆ ಅನುಮಾನ ಬಂದಿದ್ದು ಘಟನೆ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಲಭ್ಯವಾಗಿದೆ. ದೂರುದಾರರ ಮಾಹಿತಿಯಂತೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸಿ ತನಿಖೆ ಮುಂದುವರೆಸಿದ್ದೇವೆ. ಕುಟುಂಬದ ಎಲ್ಲಾ ಸದಸ್ಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದಿದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಪರ್ಗೋಡ್ ಹತ್ರ ದೇವರೆಡ್ಡಿಪಲ್ಲಿ ವಿಲೇಜಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಪೊಲೀಸ್ಗೆ ಲೇಟ್ ನೈಟ್ ರಿಪೋರ್ಟ್ ಆಯಿತು ಈ ಇನ್ಸಿಡೆಂಟ್. ಆಮೇಲೆ ನಾವು ವಿಕ್ಟಿಮ್ಸ್ ಜೊತೆ ಹೋಗಿ ಮಾತಾಡಿದ್ದೀವಿ ಹಾಸ್ಪಿಟಲಲ್ಲಿ. ಟೋಟಲ್ 8 ಜನ
ಅಡ್ಮಿಟ್ ಇದ್ದಾರೆ ಹಾಸ್ಪಿಟಲಲ್ಲಿ. ಎಲ್ಲ 8 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಅವ್ರದ್ದು ನಮ್ಮ 6 ಜನ ಚಿಕ್ಕಬಳ್ಳಾಪುರಲ್ಲಿ ಇದ್ದಾರೆ ಅಡ್ಮಿಟ್, ಮತ್ತು 2 ಜನ ಇಲ್ಲಿ ಬಾಗೇಪಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ. ಬಾಗೇಪಲ್ಲಿ ಹಾಸ್ಪಿಟಲ್ ಮತ್ತು ಚಿಕ್ಕಬಳ್ಳಾಪುರಲ್ಲಿ ಜೈನ್ ಹಾಸ್ಪಿಟಲಲ್ಲಿ ಮಾತಾಡಿದಾಗ ನಮಗೆ ಮಾಹಿತಿ ಸಿಕ್ಕಿದೆ ಅವರಿಂದ ಅವರಿಗೆ ಈವ್ನಿಂಗ್ ಅರೌಂಡ್ ಮಧ್ಯಾಹ್ನ ಊಟ ಮಾಡಿದ್ದಾರೆ 3 ಆಮೇಲೆ 4 ಗಂಟೆ ಆದಮೇಲೆ ಅವರಿಗೆ ಸ್ವಲ್ಪ ಗಿಡಿನೆಸ್ ವಗೇರ ಬಂತು, ಸ್ವಲ್ಪ ನೋಶಿಯಾ ವಗೇರ ಈ ಥರ ಫೀಲಿಂಗ್ ಬಂತು ಹೆಲ್ತ್ ಸರಿ ಇಲ್ಲ. ಆಮೇಲೆ ಅವರು ಹೋಗಿ ಹಾಸ್ಪಿಟಲ್ಗೆ ತೋರಿಸಿದ್ದಾರೆ. ಅಲ್ಲಿಂದ ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರ ರೆಫರ್ ಆಗಿದ್ದಾರೆ. ಊಟ ಈ ಥರ ಹಾಸ್ಪಿಟಲಲ್ಲಿ ಹೋಗಿದೆ. ಹಾಸ್ಪಿಟಲ್ದವರು ಏನೋ ಫುಡ್ ಪಾಯ್ಸನಿಂಗ್ ಆಗಿದ್ದಾರೆ ಆ ಥರ ಅವ್ರಿಗೆ ಅನುಮಾನ ಇತ್ತು. ಆಮೇಲೆ ನಾವು ರಾತ್ರಿ ಒಬ್ಬರು ಹುಡುಗಿಗೆ ಕಾನ್ಷಿಯಸ್ನೆಸ್ ಬಂದು ಅವ್ರ ಜೊತೆ ಮಾತಾಡಿದ್ದೀವಿ. ಅವರು ತಿಳಿಸಿದ್ದಾರೆ ಏನಾದರೂ ಅವರಿಗೆ ಅನುಮಾನ ಇದೆ ಯಾರು ಮಿಕ್ಸ್ ಮಾಡಿದ್ದಾರೆ ಊಟದಲ್ಲಿ, ಏನಾದರೂ ಐಟಮ್ ಮಿಕ್ಸ್ ಮಾಡಿದ್ದಾರೆ ಪೌಡರ್ ವಗೇರ ಈ ಥರ ಅವರಿಗೆ ಡೌಟ್ ಇತ್ತು. ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ಯಾರು ಮನೆಗೆ ಹೋಗಿದ್ದಾರ ಈ ಥರ ಎಲ್ಲ ಕೇಳಿ ನಮಗೆ ಸ್ವಲ್ಪ ಮಾಹಿತಿ ಸಿಕ್ತು. ಆ ಪರ್ಸನ್ಗೆ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಸೊ ಅವರು ಇನ್ನೊಬ್ಬರು ಬೇರೆ ಪರ್ಸನ್ದು ಹೆಸರು ಹೇಳ್ತಾ ಇದ್ದಾರೆ. ಅವರಿಗೆ ಕೂಡ ನಾವು ಬೇಗ ಅರೆಸ್ಟ್ ಮಾಡೋಕ್ಕೆ ನಾವು ಆಲ್ರೆಡಿ ಟೀಮ್ ಕಳಿಸಿದ್ದೀವಿ. ದೇವಿರೆಡ್ಡಿಪಲ್ಲಿ ಗ್ರಾಮದ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಶಿವಕುಮಾರ್, ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಸಾವಿರಾರು ಗಿಡಗಳನ್ನು ನೆಟ್ಟು ಮರಗಳನ್ನಾಗಿಸಿ ಮಕ್ಕಳಂತೆ ಪೋಷಿಸಿದ್ದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವಯೋಸಹಜ ಕಾಯಿಲೆಯಿಂದ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಈ ಕುರಿತು ಒಂದು ವರದಿ. ವೃಕ್ಷಮಾತೆ ಮಹಾನ್ ಪರಿಸರವಾದಿ ಸಾಲುಮರದ ತಿಮ್ಮಕ್ಕನವರಿಗೆ ಮರಗಳೆಂದರೆ ಹೆತ್ತ ಕರುಳಿನಷ್ಟೇ ಪ್ರೀತಿ. ಅವರ ಪ್ರೀತಿಗೆ ಸುಮಾರು 8,000 ಗಿಡಗಳು ಬೃಹತ್ ಮರಗಳಾಗಿ ವಾತಾವರಣವನ್ನು ಸಂರಕ್ಷಿಸ್ತಾ ಇವೆ. ಅಂದಹಾಗೆ ಸಾಲುಮರದ ತಿಮ್ಮಕ್ಕನವರನ್ನು ಆಲದ ಮರದ ತಿಮ್ಮಕ್ಕ ಎಂತಲೂ ಕರೀತಾರೆ. ರಾಮನಗರ ಜಿಲ್ಲೆಯ ಹುಲಿಕಲ್ ಮತ್ತು ಕುದೂರು ನಡುವಿನ 4.5 ಕಿಲೋಮೀಟರ್ ಹೆದ್ದಾರಿಯ ಉದ್ದಕ್ಕೂ 385 ಆಲದ ಮರಗಳನ್ನು ನೆಟ್ಟು ಪೋಷಿಸುವ ಕಾರ್ಯ ಮಾಡಿದ್ದಾರೆ. ಅಂದಿನ ದಿನಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಬಕೆಟ್ಗಳಲ್ಲಿ ನೀರು ಸಾಗಿಸಿ ಮರಗಳನ್ನು ಪೋಷಿಸಿ ಪ್ರಕೃತಿಯ ಮೇಲಿನ ಪ್ರೀತಿಯನ್ನು ಮೆರೆದಿದ್ದಾರೆ. ಈ ರೀತಿಯಾಗಿ ತಮ್ಮ ಪತಿಯ ಬೆಂಬಲದೊಂದಿಗೆ ಮರಗಳನ್ನು ಸಂರಕ್ಷಿಸುವ ಮೂಲಕ ವೃಕ್ಷಮಾತೆ ಎಂದೇ ಹೆಸರಾಗಿದ್ದಾರೆ. ಯಾವುದೇ ಶಿಕ್ಷಣ ಪಡೆಯದಿದ್ದರೂ ಸಹ ಪ್ರಕೃತಿಯ ಮೇಲಿನ ಪ್ರೀತಿ ವಾತ್ಸಲ್ಯವನ್ನು ಕಂಡು ಇವರಿಗೆ ಭಾರತ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸಾಲುಮರದ ತಿಮ್ಮಕ್ಕ ಸಮಾಜ ಸೇವಾ. ಹೆದ್ದಾರಿಗಳಲ್ಲಿ ಸಾಲು ಮರಗಳನ್ನು ನೆಟ್ಟು ಪೋಷಿಸಿದ್ದ ತಿಮ್ಮಕ್ಕ ಸಾಲುಮರದ ತಿಮ್ಮಕ್ಕಳಾಗಿ ಖ್ಯಾತಿಯಾಗಿದ್ದರು. 2019ರಲ್ಲಿ ಬಾಗೇಪಲ್ಲಿ ಹಲಗೂರು ರಸ್ತೆ ಅಗಲೀಕರಣಕ್ಕಾಗಿ ಅವರು ನೆಟ್ಟು ಪೋಷಿಸಿದ್ದ 385 ಆಲದ ಮರಗಳು ನೆಲಸಮವಾಗುವ ಅಪಾಯಕ್ಕೆ ಸಿಲುಕಿತ್ತು. ಈ ಯೋಜನೆಯನ್ನು ಮರುಪರಿಶೀಲಿಸುವಂತೆ ತಿಮ್ಮಕ್ಕನವರು ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರನ್ನು ವಿನಂತಿಸಿದ್ದರು. ಇದರ ಪರಿಣಾಮವಾಗಿ 70 ವರ್ಷ ಹಳೆಯ ಮರಗಳನ್ನು ಉಳಿಸಲು ಅಂದಿನ ಸರ್ಕಾರ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ನಿರ್ಧರಿಸಿತ್ತು. ಇದು ಅವರ ಮರಗಳ ಮೇಲಿದ್ದ ಪ್ರೀತಿಯನ್ನು ತೋರಿಸುತ್ತದೆ. ಇನ್ನು ಮಕ್ಕಳಿಲ್ಲದ ಸಾಲುಮರದ ತಿಮ್ಮಕ್ಕ ಮರಗಳನ್ನೇ ಮಕ್ಕಳಂತೆ ಭಾವಿಸಿ ಅಕ್ಕರೆಯಿಂದ ಪೋಷಣೆ ಮಾಡಿದ್ದಾರೆ.
ಹಲವಾರು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದ ಅವರು ಕಾಲಕ್ರಮೇಣ ವಯೋಸಹಜ ಕಾಯಿಲೆಗೆ ತುತ್ತಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಸಾಲುಮರದ ತಿಮ್ಮಕ್ಕ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರು ನವೆಂಬರ್ 2ರಂದು ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಹು ಅಂಗಾಂಗ ವೈಫಲ್ಯದಿಂದ ತಿಮ್ಮಕ್ಕನವರು ಶುಕ್ರವಾರ ಚಿಕಿತ್ಸೆ ಫಲಕಾರಿಯಾಗದೆ ಉಸಿರು ಚೆಲ್ಲಿದ್ದಾರೆ. ಅವರನ್ನೂ ಪ್ರೇರಣೆಯಾಗಿ ತೆಗೆದುಕೊಂಡಿದ್ದ ಪರಿಸರ ಪ್ರೇಮಿಗಳು ಕಂಬನಿ ಮಿಡಿದಿದ್ದಾರೆ. ಪರಿಸರಕ್ಕೆ ಮಾಡಿದಾರಲ್ಲ ಅಲ್ಲೇ ಮಾಡಿದ್ರೆ ಒಂಚೂರು ಅನುಕೂಲ, ಶಾಶ್ವತವಾಗಿ ಹೆಸರು ಉಳ್ಕೊಳತ್ತೆ. ಸಾಲುಮರದ ತಿಮ್ಮಕ್ಕ ವಸ್ತು ಸಂಗ್ರಹಾಲಯವನ್ನು ಬೇಲೂರಿನ ನಮಸ್ಕಾರ ಎಲ್ರಿಗೂ. ನಮ್ಮ ಹೆಸರು ಗುಂಪು ಮರದ ಆನಂದ್ ಅಂತ, ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷರು, ಜೊತೆಗೆ ಶಿಕ್ಷಕರು. ಇಂದು ವಿಷಾದ ವ್ಯಕ್ತಪಡಿಸ್ತಾರೆ, ಯಾಕಂದರೆ ನಮ್ಮ ನೆಚ್ಚಿನ ಸಾಲುಮರದ ತಿಮ್ಮಕ್ಕನವರು ಹಸುನೂಗಿದ್ದಾರೆ ಅಂತ ವಿಚಾರ ಗೊತ್ತಾಯಿತು. ಯಾಕೆಂದರೆ ಆಕೆ ಚಿಕ್ಕ ವಯಸ್ಸಿನಿಂದ ಕೂಡ ಹಲವಾರು ಗಿಡ ಮರಗಳನ್ನು ಬೆಳೆಸಿ ಎಮ್ಮರಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ಏನು ಮಾಡಿ ಮಾದರಿಯಾಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದಂಥ ತಿಮ್ಮಕ್ಕ ಅವರು ಸುಮಾರು 780 ಮರಗಳನ್ನು, ಆಲದ ಮರಗಳನ್ನು ಹಾಕಿ ಎಷ್ಟೋ ಜನಕ್ಕೆ ಆಮ್ಲಜನಕವನ್ನು ಕೊಟ್ಟಿದ್ದಾರೆ. ಆಕೆ ಇನ್ನೊಂದೇನಪ್ಪ ವಿಚಾರ ಅಂದರೆ ಅನಕ್ಷರಸ್ಥ ಮಹಿಳೆಗೆ ಒಂದು ಪರಿಸರದ ಒಂದು ಅವೇರ್ನೆಸ್ ಇದೆ. ಅಂದರೆ ನಾವು ಓದಿರೋರೆಲ್ಲ ಕೂಡ ಯಾವ ರೀತಿ ಮಾಡ್ಬೋದು, ನೀವು ಸೇರಿದಾಗ ಮಾತ್ರ ಪರಿಸರ ಉಳಿಸ್ಬೇಕು. ಯಾಕೆಂದರೆ ಆಕೆ ತನ್ನ ಜೀವನ ಇರುವವರೆಗೂ ಕೂಡ ಪರಿಸರ ಸೇವೆ ಮಾಡ್ತಾಯಿದ್ರು. ನಮ್ಮ ಕರ್ನಾಟಕ ಹಸಿರುಮಯವಾಗಬೇಕಂದ್ರೆ ಅವರ ಒಂದು ಪ್ರೇರಣೆಯಿಂದ, ಅವರ ಒಂದು ತಿಮ್ಮಕ್ಕರ ಪ್ರೇರಣೆಯಿಂದ ನಾವೆಲ್ಲ ಕೂಡ ಪರಿಸರವನ್ನು ಉಳಿಸಿ ಬೆಳೆಸಿ ನಾವೆಲ್ಲ ಸಂಘಗಳು ಕಟ್ಕೊಂಡು ಆಕೆ ಶಿಷ್ಯರಾಗಿ ಲಕ್ಷಾಂತರ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಕಾರಣ ತಿಮ್ಮಕ್ಕ ಮಾದರಿ ಆಗಿದ್ದಾರೆ. ನಮ್ಮ ಜೀವನದಲ್ಲೆಲ್ಲ ತಿಮ್ಮಕ್ಕರನ್ನು ಮಾದರಿ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಗಿಡ ಮರಗಳು ಕಡಿಮೆ ಆಗ್ತಾಯಿದೆ, ಮರಗಳನ್ನು ಕಡಿತಾ ಇದ್ದಾರೆ. ಅದರಿಂದ ಶಾಲಾ ಕಾಲೇಜಲ್ಲಿ ಹಾಗೂ ಮೈದಾನಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ಮರಗಳನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕು, ಉಳಿಸ್ಬೇಕು. ಇಲ್ಲಾಂದರೆ ಜಾಗತಿಕ ತಾಪಮಾನ ಆಗುತ್ತೆ, ಮಳೆ ಬೀಳೆ ಕಡಿಮೆ ಆಗುತ್ತೆ. ಯಾಕಂದರೆ ಈಗಾಗಲೇ ಗೊತ್ತಾಗಿದೆ ಮಳೆ ಸರಿಯಾಗಿ ಬೀಳ್ತಾ ಇಲ್ಲ. ಮಳೆ ಬರಬೇಕಂದ್ರೆ ಪರಿಸರದ ವಾದಿಗಳು ಉಳ್ಕೋಬೇಕು. ತಿಮ್ಮಕ್ಕ ಅವರಿದ್ದರು, ತಿಮ್ಮಕ್ಕ ಅವ್ರನ್ನ ಅನುಸರಿಸಿ ಲಕ್ಷಾಂತರ ಜನ ನೀವೆಲ್ಲ ಸಿದ್ಧರಾಗಬೇಕು. ನಾವೆಲ್ಲ ತಿಮ್ಮಕ್ಕರ ಥರ ಆಗಿ ನಾವು ಪರಿಸರವನ್ನು ಉಳಿಸಿದ್ರೆ ಮಾತ್ರ ಆಕೆಗೆ ಒಂದು ಹೆಸರು ತಂದಂಗೆ ಆಗುತ್ತೆ. ಆಕೆಯ ಒಂದು ಆಸೆ ಏನಿತ್ತಂದರೆ ಸಾವಿರಾರು ಗಿಡಗಳನ್ನು ಪ್ರತಿಯೊಬ್ಬರೂ ಬೆಳೆಸಬೇಕು ಅನ್ನೋ ಒಂದು ಮಹದಾಸೆ ಇತ್ತು, ಗುರಿ ಇತ್ತು. ಆ ಗುರಿಯನ್ನು ಪೂರೈಸೋದು ನೀವು ಸರ್ಕಾರ ಎಲ್ಲರೂ ಸೇರಿಕೊಂಡು ಪೂರೈಸಿದರೆ ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇಲ್ಲಾಂದರೆ ಶಾಂತಿ ಸಿಗೋದಿಲ್ಲ. ದಯವಿಟ್ಟು ನಾವು ಸೇರಿ ಆಕೆಯನ್ನು ಸದಾ ನೆನೆಸ್ಕೋಬೇಕು ಮತ್ತು ಉಳಿಬೇಕಂದ್ರೆ ಪ್ರತಿಯೊಬ್ಬರು ನಮ್ಮ ಒಂದು ಜೀವನದಲ್ಲಿ 100 ಗಿಡಗಳನ್ನು ಹಾಕಿ ಆಕೆ ತಿಮ್ಮಕ್ಕ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು. ಆಕೆಗೆ ಇನ್ನು ಮುಂದೆ ಆಕೆ ಅನುಯಾಯಿಗಳು ಜಾಸ್ತಿ ಹುಟ್ಟು ಬರಬೇಕು. ನಾವು ಈಗಾಗಲೇ ಕೂಡ ಸುಮಾರು ಕಾಲೇಜುಗಳಲ್ಲಿ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ತಿಮ್ಮಕ್ಕವರ ಈಗಾಗಲೇ ಪಾಠಗಳಲ್ಲಿ ಬಂದಿರಾಗಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಕೆಯ ಮೌಲ್ಯಗಳು, ಪರಿಸರದ ಮಾನವೀಯ ಮೌಲ್ಯಗಳನ್ನು ಮತ್ತು ಪರಿಸರದ ಯಾವ ರೀತಿ ಜಾಗೃತಿಗೊಳಿಸಬೇಕು ಅಂತೇಳ್ಬಿಟ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪ್ರತಿಯೊಬ್ಬರು ಒಂದು ವಾರಕ್ಕಾಗಲಿ ತಿಂಗಳಿಗೋಗಲಾಗಲಿ ಗಿಡ ಮರಗಳನ್ನು ಬೆಳೆಸಿ ಈ ಒಂದು ಕರ್ನಾಟಕಕ್ಕೆ ಕೊಡಬೇಕು. ತಿಮ್ಮಕ್ಕ ಅವರನ್ನು ಹೆಸರನ್ನು ಹೇಳ್ತಾ ಈ ಒಂದು ಅವಕಾಶ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಒಟ್ನಲ್ಲಿ ವೃಕ್ಷ ಮಾತೆ ಬೆಳೆಸಿ ಪೋಷಿಸಿದ್ದ ಮರಗಳು ಇದೀಗ ಅನಾಥವಾಗಿವೆ. ಸಾಲುಮರದ ತಿಮ್ಮಕ್ಕನವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಲಿ ಎಂಬುದೇ MMTVಯ ಕಳಕಳಿಯಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾಣೆಯಾಗಿದ್ದಾರೆ. ಈ ಭಾವಚಿತ್ರದಲ್ಲಿ ಇರುವ ವೃದ್ಧರ ಹೆಸರು ಮುನಿಕೃಷ್ಣಪ್ಪ. ವಯಸ್ಸು 70 ವರ್ಷ. ಇವರು ಮಾನಸಿಕ ಅಸ್ವಸ್ಥರಾಗಿದ್ದು ದಿನಾಂಕ 5/11/2025ರಂದು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಆವರಣದಲ್ಲಿ ಕಾಣೆಯಾಗಿರುತ್ತಾರೆ. ಕೋಲುಮುಖ ಚಹರೆ ಇದ್ದು ತೆಳ್ಳನೆ ಮೈಕಟ್ಟನ್ನು ಹೊಂದಿದ್ದಾರೆ. ತೆಲುಗು ಮಾತನಾಡುವವರಾಗಿದ್ದು ತಲೆ ಕೂದಲು, ಗಡ್ಡ, ಮೀಸೆ ಬಿಳಿ ಬಣ್ಣದ್ದಾಗಿದೆ. ಕಾಣೆಯಾದಾಗ ಬಿಳಿ ಶರ್ಟ್, ನಿಕ್ಕರ್ ಧರಿಸಿದ್ದು ಟರ್ಕಿ ಟವಲ್ ಮೈಮೇಲೆ ಹಾಕಿಕೊಂಡಿದ್ದರು.
ಇವರನ್ನು ಎಲ್ಲಾದರೂ ಕಂಡ ತಕ್ಷಣ 8904282186 ಹಾಗೂ 9663060908 ನಂಬರ್ಗೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ವಿನಂತಿ. ಇಂತಿ ಕುಟುಂಬಸ್ಥರು. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ DC और DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಚೆಸ್ ಮತ್ತು ಕೇರಂ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವೈ ನವೀನ್ ಭಟ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಗ್ರಾಮೀಣ ಮಕ್ಕಳಿಗಾಗಿ ಚತುರ ಆಟಗಳ ಉತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್ ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಜೊತೆಗೆ ಚೆಸ್ ಮತ್ತು ಕೇರಂ ಆಟಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಅರಿವು ಕೇಂದ್ರದಲ್ಲಿ ತರಬೇತಿದಾರರನ್ನ ನೇಮಕ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಪಾಠ ಪ್ರವಚನದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ಭಾಗವಹಿಸಿ ಜಿಲ್ಲೆಯ ಕೀರ್ತಿಯ ಪತಾಕೆಯನ್ನ ರಾಜ್ಯ ಮತ್ತು ರಾಜಕೀಯ ಮಟ್ಟದಲ್ಲಿ ಹಾರಿಸಬೇಕು. ಅದಕ್ಕಾಗಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಗ್ರಾಮ ಪಂಚಾಯಿತಿಯಿಂದ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಿ 10 ಲಕ್ಷಕ್ಕೂ ಅಧಿಕ ರುಗಳ ಬಹುಮಾನವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದರು.
ನ್ಯಾಷನಲ್ ಸ್ಟೇಟ್ ಎಲ್ಲ ಸಭ್ಯ ವರ್ತನೆ ಏನಾದ್ರು ಮಾಡಿದ್ದಾರೆ, ನಮಗೆ ಅದರಿಂದ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇಲ್ಲ, ಖುಷಿ ಆಗ್ತಾ ಇಲ್ಲ ಇದ್ರೆ ಅದನ್ನ ನೀವು ಮುಂದೆ ಬಂದು ಹೇಳಬೇಕಾಗತ್ತೆ. ಇಲ್ಲದಿದ್ರೆ ಅದನ್ನೇ ನಾವು ಮುಚ್ಚಿಟ್ಕೊಂಡ್ರೆ ಅದು ನಮಗೆ ಇನ್ನೂ ಜಾಸ್ತಿ ತೊಂದರೆಗಳಾಗುತ್ತೆ. ಈ ತರ ತೊಂದರೆಗಳು ಆಗ್ತಾ ಇರೋದ್ರಿಂದ ಅದನ್ನು ನೀವು ಬಂದು ನಮಗೆ ಮುಕ್ತವಾಗಿ ಹೇಳಬೇಕಾಗತ್ತೆ. ಆ ಥರ ಸಮಸ್ಯೆ ಇದ್ರೂ ಈ ಮಧ್ಯಾಹ್ನ ಗ್ರಾಮ ಸಭೆಯಲ್ಲಿ ನೀವು ಬರೀ ಪತ್ರದಲ್ಲಿ ಬರೆದು ಕೊಟ್ಟರು ಅದ್ರ ಪಕ್ಕನೂ ನಾವು ಆಕ್ಷನ್ ತಗೊಳ್ತೀವಿ. ಸೊ ಈ ನಿಟ್ಟಿನಲ್ಲಿ ಮಕ್ಕಳೇ ಮುಂದಿನ ನಮ್ಮ ಫ್ಯೂಚರ್. ಸೊ ಇವಾಗ ನಿಮಗೆಲ್ಲ ಗೊತ್ತಿದೆ, ಈಗ ಎಲ್ಲ ಹೇಳಿದ್ದೀರಿ, ನಮ್ಮ ಇಂದಿರಾ ಗಾಂಧಿ ಶಾಲೆಯಿಂದ ಬಂದಿರೋರು ಇರ್ಬೋದು, ಬೇರೆ ಕಡೆಯಿಂದ ಬಂದಿರೋರು ಸರ್ಕಾರಿ ಶಾಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ. ಈಗ ಎಲ್ಲ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳಿರ್ಬೇಕಲ್ವ ನೀವು, ಹೌದಲ್ವಾ? ಯಾವ ಕ್ಲಾಸ್ ಅಮ್ಮ ನೀವು? 6th. ಸೊ ನಿಮ್ಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ 10th ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ನಾವು ಓದ್ತಾ ಇವಾಗ ನೀವು 6th ಇಂದ ಇನ್ನು 4 ವರ್ಷ ಮುಂದೆ ಹೋದಾಗ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 100% ರಿಸಲ್ಟ್ ಬರಬೇಕು. ಎಲ್ಲ SSLC ತುಂಬ ಚೆನ್ನಾಗಿ ಓದಬೇಕು. ಆ ಓದೋದ್ರೊಟ್ಟಿಗೆ ಇಂಥ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಏನೋ ಒಂದು ಸಂಪೂರ್ಣವಾದ ಮೈಂಡ್ ಸೆಟ್ ನಿಮ್ಮಲ್ಲಿ ಚೇಂಜ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ, ಪ್ರೈಸಸ್ ತಗೊಳ್ಳಿ, ಎಲ್ಲ ಪಾರ್ಟಿಸಿಪೇಟ್ ಮಾಡೋ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡೋ ವ್ಯವಸ್ಥೆ ಮಾಡಿಸಿ. ಆ್ಯಂಡ್ ನಮ್ಮ ಲೈಬ್ರರಿಯನ್ ಯಾರಿದ್ದಾರೆ? ಸೊ ನಮ್ಮ ಲೈಬ್ರರಿ ಯಾವಾಗಪ್ಪ ಎಲ್ಲ ಮುಖದಲ್ಲಿ ನನಗೆ ಒಂದು ಖುಷಿ ಕಾಣ್ತು. ಎಲ್ಲ ಲೈಬ್ರರಿ ಓಪನ್ ಇದೆ, ನಾವು ಬರ್ತೀವಿ ಅಂತ. ಯಾರ್ಯಾರು ಬರ್ತೀರಿ ಲೈಬ್ರರಿಗೆ? ಪ್ರತಿ ಸಂಡೇ ಬರ್ತೀವಿ. ಓಕೆ, ಇವರೇ ನಮ್ಮ ಅಂಕಲ್, ಲೈಬ್ರರಿ ಅಂಕಲ್. ಇವರು ನಿಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ, ಓಪನ್ ಮಾಡ್ಕೊಡೋದು, ಚೆಸ್ ಬೋರ್ಡ್ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಈ ಅಂಕಲ್ ರೆಸಿಸ್ಟ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಪಂಚಾಯತಿ ಆದ ಹಾಗೆ ಎಲ್ಲಾ ಪಂಚಾಯತಿಗಳಲ್ಲೂ ಈ ತರ ನಾವು ವ್ಯವಸ್ಥೆ ಮಾಡ್ತಿದ್ದೀವಿ. ಇದರಲ್ಲಿ ಯಾವ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾರು ಫಸ್ಟ್ ಬರ್ತಾರೆ, ನೆಕ್ಸ್ಟ್ ತಾಲೂಕ್ ಪಂಚಾಯತಿ, ಶಿಡ್ಲಘಟ್ಟ ತಾಲೂಕ್ ಪಂಚಾಯತಿಯಲ್ಲಿ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಮಾಡ್ತೀವಿ. ಅಲ್ಲಿ ಯಾರು ಫಸ್ಟ್ ಸೆಕೆಂಡ್ ಬರ್ತಾರೆ ಅವರು ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಕಾಂಪಿಟೇಷನ್ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಅಲ್ಲಿ ಯಾರು ಸೆಲೆಕ್ಟ್ ಮಾಡ್ತೀವಿ ನಾವು ಅವರಿಗೆ ಸ್ಪೆಷಲ್ ಮೆಂಟರ್ಶಿಪ್ ಕೊಟ್ಬಿಟ್ಟು ಅವರನ್ನು ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಚೆಸ್ ಚಾಂಪಿಯನ್ ಆಗಿ ಮಾಡೋದಕ್ಕಿರ್ಬೋದು, ಕೇರಂ ಚಾಂಪಿಯನ್ ಆಗೋದಕ್ಕೆ ನಾವು ಟ್ರೈನಿಂಗ್ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಇಷ್ಟು ಜನ ಮಕ್ಕಳು ಬಂದಿದ್ರಿ, ನಮ್ಮೊಟ್ಟಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯದರ್ಶಿ ಮುನಿರಾಜು, ಜಿಲ್ಲಾ ಬಾಲಭವನದ ಮಂಜುನಾಥ್, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ, ಉಪಾಧ್ಯಕ್ಷೆ ಮಂಜುಳಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಜಯ ಸಾಧಿಸಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಜನತಾ ಪಾರ್ಟಿ 2025ರ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ 38 ಜಿಲ್ಲೆಗಳು, 243 ಕ್ಷೇತ್ರಗಳು, 2600ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದ ಬಿಹಾರ್ ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ಮುಗಿಯುತ್ತಾ ಬಂದಿದೆ. ದೇಶದ ದಿಕ್ಸೂಚಿ ಎಂದೇ ಕರೆಯಲ್ಪಡುವ ಬಿಹಾರದ ಗೆಲುವಿನ ಹಾರ ಯಾರಿಗೆ ಎನ್ನುವ ಕುತೂಹಲ ರಾಷ್ಟ್ರ ರಾಜಕಾರಣದಲ್ಲಿ ಸೃಷ್ಟಿಯಾಗಿತ್ತು. ಮತ್ತೆ ನಿತೀಶ್ ಕುಮಾರ್ ಆಡಳಿತ ಮುಂದುವರಿಯುತ್ತಾ, ಇಲ್ಲ ಮತದಾರ ಈ ಬಾರಿ ಬದಲಾವಣೆಯನ್ನು ಬಯಸ್ತಾನ ಎಂಬ ಪ್ರಶ್ನೆಗಳು ಮೂಡಿತ್ತು. ಬಿಹಾರದ 243 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆದಿತ್ತು. ಈ ಬಾರಿ ಬಿಹಾರದ ಜನ ದಾಖಲೆಯ ಪ್ರಮಾಣದಲ್ಲಿ ಮತ ಚಲಾಯಿಸಿದ್ರು. ಇದರಲ್ಲಿ ಮಹಿಳಾ ಮತದಾರರ ನಿರ್ಣಯವೇ ಮೇಲುಗೈಯಾಗಿತ್ತು. ಹೀಗಾಗಿ ಫಲಿತಾಂಶದ ಕುತೂಹಲ ಕೆರಳುವಂತೆ ಮಾಡಿತ್ತು. ಇನ್ನು ಬಿಜೆಪಿ ನೇತೃತ್ವದ ಎನ್ಡಿಎ ವಿರುದ್ಧ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ತೊಡೆ ತಟ್ಟಿ ನಿಂತಿತ್ತು. ಅದರಂತೆ ಬಿಹಾರದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಬಿಜೆಪಿ ಜೆಡಿಯು ಮಿತ್ರ ಪಕ್ಷ ಸೇರಿ ಕಾಂಗ್ರೆಸ್ನ ಮಹಾಗಠಬಂಧನ್ ಅನ್ನು ಛಿದ್ರ ಮಾಡಿಬಿಟ್ಟಿದ್ದಾರೆ. ಹೌದು, ನಿರೀಕ್ಷೆಗೂ ಮೀರಿದ ಫಲಿತಾಂಶ ಬಿಹಾರದಲ್ಲಿ ಬಿಜೆಪಿಗೆ ಸಿಕ್ಕಿದೆ. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ 203 ಸ್ಥಾನಗಳನ್ನು ಗೆದ್ದು ಬೀಗಿದ್ರೆ, ಕಾಂಗ್ರೆಸ್ ಮಿತ್ರ ಪಕ್ಷಗಳ ಎಂಜೆಬಿ ಕೇವಲ 34 ಸ್ಥಾನಗಳನ್ನು ಪಡೆದು ಹೀನಾಯವಾಗಿ ಸೋಲು ಕಂಡಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು ಸಂಭ್ರಮಾಚರಣೆ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದ್ದಾರೆ. ಇಡೀ ಭಾರತದಲ್ಲಿ ಇವತ್ತು ಬಿಜೆಪಿಗೆ
ಸ್ಟಾರ್ ಕ್ಯಾಂಪೇನ್ ಆಗಿದ್ದ ಮಹಾನ್ ರಾಹುಲ್ ಗಾಂಧಿಯವರ ಕೃಪಾ ಕಟಾಕ್ಷಕ್ಕೆ ಇವತ್ತು 3 ಡಿಜಿಟ್ 800ಕ್ಕಿಂತ ಅತಿ ಹೆಚ್ಚು NDA ಸೀಟ್ಗಳನ್ನ ಇವತ್ತು ಬಹುಮಾನವಾಗಿ ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಪಾಪ ಓಟ್ ಚೋರಿ ಅಂತ ಪಾಪ ಸುಮಾರು 6 ತಿಂಗಳಿಂದ ಬೊಬ್ಬೆ ಹೊಡ್ಕೊತಾ ಇದ್ದಾರೆ. ಇಡೀ ದೇಶದಲ್ಲಿ ಜನಕ್ಕೆ ಯಾರು ಚೋರು ಎಷ್ಟು ವರ್ಷನ 40-50 ವರ್ಷದಿಂದ ಕಾಂಗ್ರೆಸ್ ಎಲ್ಲ ಏನೆಲ್ಲ ಮಾಡ್ಕೊಂಬಂದಿದೆ, ಅವರೆಲ್ಲ ಏನು ಚೋರಿ ಮಾಡಿದಿರ್ತಕ್ಕಂಥದ್ದನ್ನು SIR ಮಾಡಿ ವೋಟರ್ ಲಿಸ್ಟಲ್ಲಿ ಇರ್ತಕ್ಕಂಥ ಕಳ್ಳು ಓಟ್ಗಳನ್ನ ತೆಗೆಸ್ತಕ್ಕಂಥ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ಸುಮಾರು 64-65% ಮತ ಕೊಟ್ಟಿರ್ತಕ್ಕಂಥ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಚುನಾವಣೆ ಇದಾಗಿದೆ. ಇದೆಲ್ಲ ಪೂರ್ತಿ ಇದು ಆಶೀರ್ವಾದ ಮಾಡಿರ್ತಕ್ಕಂಥ ಜನ ಇವತ್ತು ಕಳ್ಳು ಓಟುಗಳು ಯಾರು ಹಾಕಬೇಕಾಗಿತ್ತು ಅವ್ರನ್ನೆಲ್ಲ ಮತಪಟ್ಟಿಯಿಂದ ಏನು SRIಯಿಂದ ತೆಗೆದಿರ್ತಕ್ಕಂಥದ್ದು ಇವತ್ತು ವರದಾನ ಆಗಿದೆ. ಏನು ತಾನೇ ಗುಂಡಿ ತೋಡಿ ಗುಂಡಿಗೆ ರಾಹುಲ್ ಗಾಂಧಿಯವರು ಇವತ್ತು ಬಿದ್ದಿದ್ದಾರೆ. ರಾಹುಲ್ ಗಾಂಧಿಯವರಿಗೆ 4 ಸೀಟು 5 ಸೀಟಿಗೆ ಸೀಮಿತವಾಗಿ ಸಂತೋಷ ಪಟ್ಕೊಂಡು ದೇಶ ಬಿಟ್ಟು ಹೊರಗಡೆ ಇದ್ದಾರೆ. ಪಾಪ ದೇಶದಲ್ಲಿ ಇವತ್ತು BJP ಅಂತ ಹೇಳಿದ್ರೆ BJPಯ ನಾಯಕತ್ವವನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಬಿಹಾರದಲ್ಲಿರ್ತಕ್ಕಂಥ ಜನತೆಗೆ ಇವತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಇಡೀ ಭಾರತ ರಾಮರಾಜ್ಯ ಆಗತಕ್ಕಂಥದ್ದು ಇದು ಮುನ್ಸೂಚನೆ ಆಗಿದೆ. ಇದು ಕರ್ನಾಟಕದ ರಾಜಕಾರಣ ಮುನ್ಸೂಚನೆ ಕೂಡ ಹೌದು ಆಗಿದೆ. NDA ಒಂದು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮತದಾನ ಕೂಡ ಇದೇ ರೀತಿ ಆಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಇವತ್ತು NDAಗೆ ಮತ ಕೊಡ್ತಾರೆ. ಕಾಂಗ್ರೆಸ್ಸು ಮಕಡ ಮಲ್ಕೊಳ್ತಕ್ಕಂಥದ್ದು ಮುನ್ಸೂಚನೆ ಆಗಿದೆ. ಧನ್ಯವಾದಗಳನ್ನು ರಾಹುಲ್ ಗಾಂಧಿಗನ್ನು ಹೇಳ್ತೀವಿ. ಇದಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು, ಆಲ್ರೆಡಿ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಕರ್ನಾಟಕ ಜನತೆಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಈ ಮುಂದಿನ 2028 ಚುನಾವಣೆಯಲ್ಲಿ ಇದೇ ರೀತಿ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಮುನ್ಸೂಚನೆ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತು ಬಿಹಾರದಲ್ಲಿ ಏನು ಚುನಾವಣೆ ನಡೀತು, ಏನು ರಿಸಲ್ಟ್ ಬಂತು, ಇದು ಜನಗಳು ತಕ್ಕ ಪಾಠ ಕಾಂಗ್ರೆಸ್ಗೆ ಮತ್ತು NDAಗೆ ಮತ್ತು INDAಗೆ ಪಾಠ ಕಲಿಸಿದ್ದಾರೆ ಅಂತ ಈ ಮೂಲಕ ತಿಳಿಸಿ ಇವತ್ತು ವಿಜೃಂಭಣೆಯಿಂದ ನಮ್ಮ ನೇತೃತ್ವದಲ್ಲಿ ಇವತ್ತು ಏನು NDA ಸಂಭ್ರಮವನ್ನು ಮಾಡ್ತಾ ಇದೆ ಬಿಹಾರದಲ್ಲಿ, ಅವರ ರೀತಿಯಲ್ಲೇ ನಾವು ಇಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ NDA ಗೆದ್ದಿರೋದಕ್ಕೆ ನಾವು ಸಂತಸ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ನೇತೃತ್ವದಲ್ಲಿ ಬಿಹಾರದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇವತ್ತೇನು ಅಭೂತಪೂರ್ವವಾದಂಥ ಜಯವನ್ನು ಗಳಿಸಿದ್ದಾರೆ. ಇವತ್ತು ಮಹಾಗಠಬಂಧನ್ ಎಲ್ಲೋ ಒಂದು ಕಡೆ ಈ ದೇಶದಿಂದ ಅವರಿಗೆ ಜನ ಉತ್ತರ ಕೊಟ್ಟಿದ್ದಾರೆ. ಏನಂದರೆ ಇವತ್ತು ಕಾಂಗ್ರೆಸ್ ಕೂಡ 2 ಅಂಕಿ ದಾಟಿಲ್ಲ. ಹಾಗಾಗಿ ಬಿಹಾರದ ಜನತೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDU ಜಾತೀಯ ಜನತಾದಳ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಒಂದು NDA ಮೈತ್ರಿ ಒಕ್ಕೂಟವನ್ನು ಮಾಡಿಕೊಂಡು ಇವತ್ತೇನು 203 ಸ್ಥಾನಗಳನ್ನು ಗಳಿಸಿ ಇವತ್ತು ಅತ್ಯಂತ ಹೆಚ್ಚಿನ ಬಹುಮತವನ್ನು ಪಡೆದಿದ್ದಾರೆ. ಹಾಗಾಗಿ ಬಿಹಾರದ ಜನತೆಗೆ ನಾನು ಕರ್ನಾಟಕದ ವತಿಯಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಪಾಸ್ವಾನ್ ಅವರ ಮಗ ಕೂಡ ಅಲ್ಲಿ ಕೂಡ ಅವರು ಕೂಡ NDAಯಲ್ಲಿ ಸೇರಿಕೊಂಡು ಇವತ್ತು ಅತ್ಯಂತ ಹೆಚ್ಚಿನ ಬಹುಮತವನ್ನು ನಮ್ಮ ಬಿಹಾರದಲ್ಲಿ ಈ ಒಂದು NDA ಒಕ್ಕೂಟಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಆ ಚುನಾವಣೆಗೆ ನಾಂದಿ ಆಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಬಿಹಾರದ ಜನತೆಯ ಮತದಾರರಿಗೆ ಕರ್ನಾಟಕದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ.
ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ.
43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ ₹1 ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಆದರ್ಶ ಶಾಲೆಯಲ್ಲಿ ಅವ್ಯವಸ್ಥೆ ಬಗ್ಗೆ ಎಂಎಂಟಿವಿ ವಾಹಿನಿ ವರದಿ ಮೂಲಕ ಬೆಳಕಿಗೆ ತಂದಿತ್ತು. ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೊನ್ನಯ್ಯ ಜಿಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, 1 ತಿಂಗಳು ರಜಾ ಇತ್ತು, ಆ ರಜಾ ಅವಧಿನಲ್ಲಿ ಆ ಥರದ್ದಾಗಿದೆ, ಬಟ್ ಆ ಬೇಳೆ ಬಳಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಮೀಡಿಯಾದಲ್ಲಿ ನೋಡಿದಾಗ ಆ ಬೇಳೆನಲ್ಲಿ ಹುಳ ಇದ್ದಿದ್ದು ನಾನು ಗಮನಿಸಿದ್ದೇನೆ, ಎಂಎಂಟಿವಿನಲ್ಲಿ ಬಂದಿದ್ದೇನೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಭೇಟಿ ಕೊಟ್ಟಿದ್ದೆ. ಗೌರಿಬಿದನೂರು ನಗರದ ಆದರ್ಶ ಶಾಲೆಯಲ್ಲಿ ಅವ್ಯವಸ್ಥೆ ಬಗ್ಗೆ ಎಂಎಂಟಿವಿ ವಾಹಿನಿ ವರದಿ ಮೂಲಕ ಬೆಳಕಿಗೆ ತಂದಿತ್ತು. ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೊನ್ನಯ್ಯ ಜಿಕೆ ಶುಕ್ರವಾರ ಭೇಟಿ ನೀಡಿದ್ದರು. ನಂತರ ಮಾತನಾಡಿದ ಅವರು, ಶಾಲೆಯಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಮಕ್ಕಳು ತಿನ್ನುವ ಆಹಾರದ ಪದಾರ್ಥಗಳನ್ನು ಬಳಸುವ ಬಗ್ಗೆ ಶಾಲಾ ಆಡಳಿತ ಮಂಡಳಿ, ಎಸ್ಡಿಎಂಸಿ ಮತ್ತು ಅಕ್ಷರ ದಾಸೋಹದ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು. ನಾವು ಸಹ ಮುಂದಿನ ದಿನಗಳಲ್ಲಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು. ಮಕ್ಕಳಿಗೆ ನೀಡುವ ಆಹಾರದ ವಿಷಯ ತುಂಬಾ ಸೂಕ್ಷ್ಮವಾಗಿದ್ದು, ಯಾವುದೇ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ರೀತಿಯ ಅನಾಹುತಗಳು ಕಂಡುಬಂದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು. 7 ತಿಂಗಳುಗಳಿಂದ ವಿದ್ಯಾರ್ಥಿಗಳಿಗೆ ಕನ್ನಡ ಪುಸ್ತಕವನ್ನೇ ನೀಡದಿರುವುದು ಗಂಭೀರ ಅಪರಾಧವಾಗಿದ್ದು, ಬಿಇಒ ಅವರೊಂದಿಗೆ ಮಾತನಾಡಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸರ್, ಇವತ್ತಿನ ದಿನ ಕೋಟೆ ಇದು ಆದರ್ಶ ಶಾಲೆಗೆ ಭೇಟಿ ಕೊಟ್ಟಿದ್ದು ಏನು ವಿಶೇಷ ಸರ್? ಏನಾದರೂ ಪರಿಶೀಲನೆ ಮಾಡಿದ್ರೆ ನೀವು ಏನು ಅಂತ? ಖಂಡಿತ ಉದ್ದೇಶ ಇಷ್ಟೇ. ಎಂಎಂಟಿವಿನಲ್ಲಿ ಮೊನ್ನೆ ಬೇಳೆನಲ್ಲಿ ಹುಳ ಇದೆ, ಅದೇ ಇದರಲ್ಲಿ ಅಡುಗೆ ಮಾಡ್ತಿದ್ದಾರೆ, ಜೊತೆಗೆ ತರಕಾರಿ ಹಾಕೋದು ತುಂಬ ಕಡಿಮೆ ಇದೆ ಅಂತ. ಇವತ್ತು ನಾನು ಬಂದಿದ್ದ ಉದ್ದೇಶ ಏನು ಅಂತಂದರೆ, ಅವ್ರಿಗೊಂದು ಎಚ್ಚರಿಕೆ ಇರಲಿ ಅಂತ. ಎಚ್ಚರಿಕೆ ನೆಕ್ಸ್ಟ್ ನಾವು ಹೆಂಗೆ ಅಂತಂತಂದರೆ ಯಾರಿಗೂ ಹೇಳಲ್ಲ, ನಾನೇ ಸರ್ಪ್ರೈಸ್ ವಿಸಿಟ್ ಆಗ್ತೀನಿ. ನನಗೆ ಅದು ಯಾವಾಗ ಅಂತಂದರೆ, ಒಂದು ತರಕಾರಿ ಕಟ್ ಮಾಡೋದು ನೋಡಬೇಕು, ಆ ಥರದ್ದೊಂದು ಟೈಮಿಂಗ್ಸ್ ಇಟ್ಕೊಂಡು ನಾನು ನಮ್ಮ ಇವರಿಗೆ ಅಕ್ಷರದಾಸೋಹ ಇಡಿ ಅವ್ರಿಗೆ ಹೇಳಿದ್ದೀನಿ, ನೀವು ಒಂದು ಸರ್ಪ್ರೈಸ್ ವಿಸಿಟ್ ಆಗಬೇಕು. ನೀವು ಹೋಗ್ಬೇಕಾದ್ರೆ ಒಂದು 3 ಶಾಲೆ ಟಾರ್ಗೆಟ್ ಇಟ್ಕೊಳ್ಳಿ. ಒಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಆಗಿ, ಇನ್ನೊಂದು ಮಿಡ್ಲು, ಮತ್ತು ಕೊನೆಗೇನು ಅಡುಗೆ ಊಟ ಮಾಡೋ ಥರ. ಆ ಥರ ನನಗೆ ಮುಂಚೆನೇ ಪ್ರವಾಸದೊಂದು ಮುಂಚೆನೇ ಕೊಡೋಕ್ಕೆ ಹೇಳಿದ್ದೀನಿ ಅವ್ರಿಗೆ. ಅಂದರೆ ತಿಂಗಳ ಪೂರ್ತಿ ನಾವು ಎಲ್ಲೆಲ್ಲಿ ಯಾವ್ಯಾವ ಶಾಲೆಗೆ ಹೋಗ್ತೀವಿ ನನಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ಶಾಲೆಗಳಿಗೆ ಗೊತ್ತಿರಲ್ಲ ಅದು. ಆ ಥರ ಟೂರ್ ಡೈರಿ ಕೊಡೋಕ್ಕೆ ಹೇಳಿದ್ದೀನಿ ನಮ್ಮ ಅಕ್ಷರದಾಸೋಹ ಇ ಡಿ ಅವರಿಗೆ. ಈ ಶಾಲೆಗೆ ಸಂಬಂಧಪಟ್ಟಂಗೆ ಇವರು SDMC ಅಧ್ಯಕ್ಷರು ಮತ್ತು ನಮ್ಮ ಇನ್ಚಾರ್ಜ್ ಏನಿದ್ದಾರೆ HM ಏನಿದ್ದಾರೆ ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ. ಏನಂತಂದರೆ, ಸರ್ ನೀವು ನೆಕ್ಸ್ಟ್ 1 ವಾರ ತದನಂತರ ಬನ್ನಿ, ಯಾವ ಥರ ವಿಸಿಟ್ ಹಾಕಿ ಸರ್, ಏನಾರು ಇಶ್ಯೂಸ್ ಇತ್ತು ಅಂತಂದರೆ ನಾವು ರೆಸ್ಪಾನ್ಸಿಬಲ್, ನಾವು ಜವಾಬ್ದಾರಿ ತೊಗೊಳ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ನಿಜವಾಗ್ಲೂ ಊಟದ ವಿಷಯದಲ್ಲಿ ನಾನು ಅದನ್ನೇ ಹೇಳಿದ್ದೀನಿ. ಊಟ ವಿಷಯ ಅತ್ಯಂತ ಸೂಕ್ಷ್ಮ ವಿಷಯಗಳು. ಈ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ಈ ಥರ ಹುಳ ಇದೆ ಅಂತಂತಂದರೆ ಅದು ವೇಸ್ಟ್ ಆದಂಗೆ ಅಂತ, ಇಲ್ಲ ಮಕ್ಕಳಿಗೂ ಕೊಟ್ಟಂಗಿಲ್ಲ, ಇಲ್ಲ ಸರ್ಕಾರಕ್ಕೂ ಇದಾದಂಗೆ ಅಂತ. ಬಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, 1 ತಿಂಗಳು ರಜಾ ಇತ್ತು, ಆ ರಜಾ ಅವಧಿನಲ್ಲಿ ಆ ಥರದ್ದಾಗಿದೆ, ಬಟ್ ಆ ಬೇಳೆ ಬಳಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಮೀಡಿಯಾದಲ್ಲಿ ನೋಡಿದಾಗ ಆ ಬೇಳೆನಲ್ಲಿ ಹುಳ ಇದ್ದಿದ್ದು ನಾನು ಗಮನಿಸಿದ್ದೇನೆ, ಎಂಎಂಟಿವಿನಲ್ಲಿ ಬಂದಿದ್ದೇನೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಭೇಟಿ ಕೊಟ್ಟಿದ್ದೆ. ಇದೇ ಸಂದರ್ಭದಲ್ಲಿ ಶಾಲಾ ಮುಖ್ಯಸ್ಥೆ ಗಂಗಾಂಬಿಕೆ, ಪಂಚಾಯಿತಿ ವ್ಯವಸ್ಥಾಪಕ ಬಾಲಕೃಷ್ಣ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನರಸಿಂಹಪ್ಪ ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಹಾಗಾಗಿ ಯಾರೇ ಆಗಲಿ, ತಮಾಷೆಗಾಗಲಿ ಅಥವಾ ಇನ್ನೇನಕ್ಕೂ ಆಗಲಿ, ಬಿಸಿ ರಕ್ತದಲ್ಲಿ ಏನೋ ಒಂದು ಮಾತಾಡೋದು, ಹೊಡೆಯೋದು ಅಥವಾ ಏನೋ ಅಚಾತುರ್ಯಕಾರ ಘಟನೆ ನಡೆದ್ರೆ ಇಡೀ ನಿಮ್ಮ ಜೀವನವನ್ನ ನೀವು ಸ್ಪಾಯಿಲ್ ಮಾಡ್ಕೊಂತೀರಿ, ನಾಶ ಮಾಡ್ಕೊಂತೀರಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶೇಷ ಅತಿಥಿಯಾಗಿ ವಕೀಲರು ಹಾಗೂ ನಗರಸಭೆ ಸದಸ್ಯರಾದ ಮಠಮಪ್ಪ ಭಾಗಿಯಾಗಿದ್ದರು. ಪ್ರಸ್ತುತ ವಿದ್ಯಮಾನಗಳ ಕುರಿತು ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಹಾಗೂ ಫೋಕ್ಸೋ ಕಾಯಿದೆ ಕುರಿತು ಅರಿವು ಮೂಡಿಸಿದರು. ಕೇಳಿಸ್ಕೋಬೇಕಪ್ಪ, ಕಾಲೇಜ್ ಹುಡುಗರು ಬಿಸಿ ರಕ್ತ ಎಲ್ಲೋ ಮಾತಿಗೆ ಬಂದು ತಮಾಷೆಗೆ ಬಂದು ಏನೋ ಒಂದು ಯಾರಾದ್ರೂ ಒಂದು ಹೊಡೆದು ಗಿಡ್ಬಿಟ್ರೆ ಕಿವಿಗೆ ಟಚ್ ಆಗೋಯ್ತು, ಕಿವಿಗೆ ಬಿದ್ದೋಯ್ತು, ಅವನು ಯಾರೋ ಒಬ್ಬ ನಿಮ್ಮ ಸ್ನೇಹಿತನೇ ಬಿದ್ದೋಗ್ಬಿಟ್ಟ ಕೆಳಗಡೆ, ಅಕಸ್ಮಾತ್ ಉದಾಹರಣೆಗೆ ಹೇಳ್ತಾ ಇರೋದು, ಪ್ರಾಣ ಕಳ್ಕೊಂಡ್ಬಿಟ್ಟ, ನಿಮ್ಮ ಮೇಲೆ ಕಾನೂನು ಕ್ರಮ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಬುಕ್ ಆಗ್ತದೆ. ಆದ್ರೆ
ಬಾಲ ನ್ಯಾಯ ಮಂಡಳಿಯಲ್ಲಿ ನಿಮ್ಮ ಪ್ರಕರಣ ಅಲ್ಲಿ ವಿಚಾರಣೆಗೆ ಬರ್ತದೆ. ಅಲ್ಲಿ ಒಂದು ವೇಳೆ ಏನಾದರೂ ನೀವೇನಾದರೂ ತಪ್ಪು ಮಾಡಿರೋದೇನಾದರೂ ಅಲ್ಲಿ ಪ್ರೂವ್ ಆದರೆ ನಿಮ್ಮ ಮೇಲೆ ಒಂದು ಶಿಕ್ಷೆನೂ ಕೂಡ ಆಗ್ತಕ್ಕಂಥ ಕೆಲಸನೂ ಕೂಡ ಇರ್ತದೆ. ಹಾಗಾಗಿ ಯಾರೇ ಆಗಲಿ, ತಮಾಷೆಗಾಗಲಿ ಅಥವಾ ಇನ್ನೇನಕ್ಕೂ ಆಗಲಿ, ಬಿಸಿ ರಕ್ತದಲ್ಲಿ ಏನೋ ಒಂದು ಮಾತಾಡೋದು, ಹೊಡೆಯೋದು ಅಥವಾ ಏನೋ ಅಚಾತುರ್ಯಕಾರ ಘಟನೆ ನಡೆದ್ರೆ ಇಡೀ ನಿಮ್ಮ ಜೀವನವನ್ನ ನೀವು ಸ್ಪಾಯಿಲ್ ಮಾಡ್ಕೊಂತೀರಿ, ನಾಶ ಮಾಡ್ಕೊಂತೀರಿ. ಹಾಗಾಗಿ ಜವಾಬ್ದಾರಿಯಿಂದ ಏನೇ ಆಗಲಿ ಪಾಸಿಟಿವ್ ಆಗಿ, ನೆಗೆಟಿವ್ಗೆ ಹೋಗ್ತೀರಾ. ಒಂದು ಮಾತು ಬರುತ್ತೆ ಹೋಗುತ್ತೆ, ಆದರೆ ಅದನ್ನ ಹೆಚ್ಚಾಗಿ ತಲೆಗೆ ಹಾಕೊಳಕ್ ಹೋಗ್ಬಾರ್ದು. ಹೆಚ್ಚಾಗಿ ಹುಡುಗರಿಗೆ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರೇನು ಆ ಥರ ಏನು ಹೋಗಲ್ಲ. ವಿದ್ಯಾರ್ಥಿಗಳು ನೀವು ಬಿಸಿ ರಕ್ತದಲ್ಲಿ ಏನೋ ಒಂದು ಮಾಡಕ್ ಹೋಗಿ ಏನೋ ಒಂದು ಆದರೆ ನಾಳೆ ದಿನ ನಿಮ್ಮನ್ನ ನಂಬಿರ್ತಕ್ಕಂಥ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಕೆಲಸ ಆಗ್ತದೆ. ಮತ್ತೆ ನಿಮ್ಮ ಕನಸು ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತಿರ್ತೀರಿ, ಅದಕ್ಕೂ ಕೂಡ ಇವತ್ತು ನಿಮ್ಮ ಕನಸಿನ ಒಂದು ಸಾಧನೆಗೆ ಅಡ್ಡಿಯಾಗಿ ಇಡೀ ನಿಮ್ಮ ಜೀವನ ನಾಶ ಮಾಡ್ಕೊಳ್ಳುವಂತ ಈ ಚಿಕ್ಕ 18 ವರ್ಷದ ಮಕ್ಕಳದೇ ನಾನು ಕೂಡ ಕೇಸುಗಳು ನಡೆಸಿದ್ದೀನಿ. ಅಲ್ಲೆಲ್ಲ ಬುದ್ಧಿವಾದ ಹೇಳಿ ಕೆಲವು ಕೇಸುಗಳನ್ನ ನಾವು ಕ್ಲೋಸ್ ಮಾಡಿ ಕಳಿಸಿದೀವಿ. ನ್ಯಾಯಾಧೀಶರು ಅಷ್ಟೇ ಬುದ್ಧಿ ಹೇಳಿ ಕಳಿಸಿರ್ತಕ್ಕಂಥದ್ದಿದೆ. ಆದ್ರೆ ಸೀರಿಯಸ್ ಕೇಸುಗಳಲ್ಲಿ ಆ ರೀತಿ ತಗೊಳಕ್ ಬರಲ್ಲ. ಹಾಗಾಗಿ ದಯವಿಟ್ಟು ಕೂಡ ಯಾರ ಮೇಲೂ ಯಾರನ್ನು ಕೂಡ ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥ ಕೆಲಸವನ್ನ ದಯವಿಟ್ಟು ಕೂಡ ಬಿಡಿ. ಇದನ್ನ ತಾವು ತಪ್ಪಿಸ್ಬೇಕು. ಅರ್ಥ ಆಯ್ತಲ್ಲ? ಆಗಿದೆ ಇಲ್ವಾ? ಜೋರಾಗಿ ಹೇಳ್ಬೇಕು. ಆಗಿದೆಯಲ್ಲಮ್ಮ? ವೆರಿ ಗುಡ್. ಎಲ್ಲ ಪುಟಾಣಿ ವಿದ್ಯಾರ್ಥಿಗಳು ತುಂಬಾ ನೀವೆಲ್ಲ ಹೌದು, ನೀವೆಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದೀರಿ. ಕೊಡ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಅರಿವು ಮೂಡಿಸ್ತಾ ಇರೋದು. ಇವತ್ತು ಬಾಲ ನ್ಯಾಯ, ಮಕ್ಕಳ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಇದರಲ್ಲಿ ಇವತ್ತು ಸರ್ಕಾರಗಳು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದೆ. ಒಂದು ಬಾಲ ನ್ಯಾಯ ಮಂಡಳಿ ಅಂತ ಇರ್ತದೆ. ಮತ್ತೆ ಆಗ್ಲಿ ತಪ್ಪು ಮಾಡಿದ್ರೆ ನಿಮ್ಮ ಮೇಲೇನೂ ಕೂಡ ಕಾನೂನು ಕ್ರಮ ತಗೊಳ್ತದೆ. ಯಾರೋ ದೊಡ್ಡವ್ರ ಮೇಲೆ ಮಾತ್ರ ಅಲ್ಲ, ನೀವು ಮಕ್ಕಳು ಅಥವಾ 18 ವರ್ಷದ ಒಳಗಿರೋರ ಮೇಲೇನೂ ಕೂಡ ಕಾನೂನು ಕ್ರಮ ತಗೊಳ್ತದೆ. ನೀವೇನಾದ್ರೂ ಒಂದ್ ಮೇಲೆ ಯಾರಾದ್ರೂ ಹೊಡೆದ್ರು ಕೂಡ ನಿಮ್ಮ ಮೇಲೆ ಕಾನೂನು ಕ್ರಮ, ಕೇಸ್ ಬುಕ್ ಆಗ್ತದೆ, FIR ಬುಕ್ ಆಗ್ತದೆ ನಿಮ್ಮ ಮೇಲೆ. ಆದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಂಸೆ ಪತ್ರ ಹಾಗೂ ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.